ಹಾಯ್ ಎವ್ರಿವನ್. ಹೊಸ ಸುದ್ದಿ ಕೂಡ ಚರ್ಚೆ ಆಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಈ ರೀತಿ ಹೊಸ ನೇಮಕ ತರ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಣ ನೀತಿಯನ್ನು. ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೈಸ್ಕೂಲ್ ಮತ್ತೆ ಟಿಲ್ 12th ಅನ್ನು ಬಂದ್ಬಿಟ್ಟು ನಿಮಗೆ HSTR ಹೈಸ್ಕೂಲ್ ನೇಮಕಾತಿ ಅಂತ ಕನ್ಸಿಡರ್ ಕೂಡ ಮಾಡಿರ್ತಾರೋ ಕಾರಣ ನಿಮಗೆ TET PG ಕಡ್ಡಾಯ ಮಾಡ್ತಾರೆ ಅಂತ ಗೊಂದಲ ಕೂಡ ಇದೆ. TET ಮಾಡೋ ಡೌಟ್ ಕೆಲವರು PG ಅಂತ ಇದ್ದಾರೆ, ಕೆಲವರು PG TET ಕೂಡ ಮಾಡಬಹುದು ಅಂತ ಇದ್ದಾರೆ, ಕೆಲವರು ಎರಡೂ ಮಾಡಲ್ಲ ಅಂತ ಇದ್ದಾರೆ. ಅದಕ್ಕೆ ಕ್ಲಾರಿಟಿ ಕೂಡ ಇಲ್ಲ. ಒಟ್ಟಾರೆ ಇಲ್ಲಿ ಹೈಸ್ಕೂಲ್ ಕೂಡ ಇನ್ಕ್ಲೂಡ್ ಆಗಿರೋ ಕಾರಣ ದೊಡ್ಡ ಗೊಂದಲ ಕೂಡ ಆಗಿದೆ. ಲೈಕ್ ಸಾರಿ, ಹೈಸ್ಕೂಲ್ ಅಂದ್ರೆ ಅಲ್ಲಿ 11th ಮತ್ತೆ 12th 11ನೇ ತರಗತಿ 12ನೇ ತರಗತಿ ಕೂಡ ಇನ್ಕ್ಲೂಡ್ ಆಗಿರೋ ಕಾರಣ ಇಲ್ಲಿ ಸಾಕಷ್ಟು ಗೊಂದಲ ಕೂಡ ಇದೆ. ನೇಮಕಾತಿಯಲ್ಲಿ ಹೊಸ ಏನಾದರೂ ಬದಲಾವಣೆ ಕೂಡ ತರ್ತಾರ ಅಂತ. ನಾಳೆ ಇರೋ ಸಚಿವ ಸಂಪುಟ ಸಭೆ ಮೇನ್ ಆಗುತ್ತೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಡಿಸಿಷನ್ ಬರುವ ಸಾಧ್ಯತೆ ಕೂಡ ಇದೆ. ಅಲ್ಲಿ ನಿಯಮದಲ್ಲಿ ಲೈಕ್ ನೇಮಕಾತಿ ಕುರಿತು ಏನಾದರೂ ಮಾಹಿತಿ ಬರುತ್ತಾ ನೋಡಬೇಕು, ಅಥವಾ ಶಿಕ್ಷಣ ಸಚಿವರೇನಾದ್ರು ಹೇಳಿಕೆ ಕೊಡ್ತಾರ ನೋಡಬೇಕು. ಬಿಕಾಸ್ ಯಾಕಂದ್ರೆ ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಬಿಕಾಸ್ ಯಾಕಂದ್ರೆ ಈ ಹಿಂದೆ PU ಲೆಕ್ಚರ್ಸ್ ನೇಮಕಾತಿ ಅಂತ ಹೇಳಿ ಸಪರೇಟ್ ಆಗಿ PUC ಅಂತ ಹೇಳಿ ಮಾಡ್ತಾ ಇದ್ರು. ಬಟ್ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ 12ನೇ ಕ್ಲಾಸ್ ವರೆಗೂ 12th ವರೆಗೂ ನಿಮಗೆ ಹೈಸ್ಕೂಲ್ ಅಂತ ಇರೋ ಕಾರಣ ನಿಮಗೆ ಇದು ಬಿಟ್ಟು ಲೈಕ್ ಕಾಂಪ್ಲಿಕೇಶನ್ ಆಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಅಲ್ಲಿ PUC ಲೆವೆಲ್ ಅಲ್ಲಿ ಗುಡ್ ಟೀಚಿಂಗ್ ಬರಬೇಕಾಗುತ್ತೆ. ಅಲ್ಲಿ ಅವರು ಸಜೆಸ್ಟ್ ಕೂಡ ಮಾಡೋದು ನಿಮಗೆ ಗೊತ್ತಿರೋ ಹಾಗೆ PG ಪೋಸ್ಟ್ ಗ್ರಾಜುಯೇಷನ್ ಅಥವಾ TT ಸಜೆಸ್ಟ್ ಕೂಡ ಮಾಡ್ತಾರೆ. ಬಿಕಾಸ್ ದೇ ಆರ್ ವೆಲ್ ಎಜುಕೇಟೆಡ್ ಅಂತ. ಬಟ್ ಇದು ಗೊಂದಲ ಕೂಡ ಆಗಿದೆ. ಬಟ್ ಏನ್ ಬೇಕಾದ್ರೂ ಆಗ್ಬೋದು. ಶಿಕ್ಷಣ ಆಕಾಂಕ್ಷೆಗಳಿಗೆ ಅಪ್ಡೇಟ್ ಆಗಿರಿ. ಯಾರೆಲ್ಲ ಕಾಯ್ತಾ ಇದ್ದಾರಾ ಅವರಿಗೆ ಶಾಕ್ ಆಗ್ಬೋದು. ಏನು ಡಿಸಿಷನ್ ತೆಗೆದುಕೊಳ್ತಾರೆ. ವೆರಿ ವೆರಿ ಬಿಗ್ ಡೇ. ನಾಳೆ ಅಂತೂ ವೆರಿ ವೆರಿ ಬಿಗ್ ಡೇ ಫಾರ್ ಟೀಚರ್ ಆಸ್ಪಿರೆಂಟ್ಸ್. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಬಟ್ ನೇಮಕಾತಿಗೆ ಬಿಗ್ ಅಪ್ಡೇಟ್ ಕೂಡ ಬರ್ತಿದೆ. ಅದಕ್ಕೋಸ್ಕರ ನೇಮಕಾತಿ ಮಾಡೋ ಮುಂಚೆ ಈ ನಿಯಮ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಆ ಎಲ್ಲ ಡಿಸಿಷನ್ ಕೂಡ ಬೇಗನೆ ಬರುವ ಸಾಧ್ಯತೆ ಕೂಡ ಇದೆ ಶಿಕ್ಷಣ ಇಲಾಖೆಯಿಂದ. ಥ್ಯಾಂಕ್ ಯು.